ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕ್ಯಾಪ್ಸಿಕಮ್ ಪಲ್ಯ ಅಂದರೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತಂದು ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯನ. ಇದನ್ನೆಲ್ಲ 4 ಹೋಳು ಮಾಡ್ಕೊಂಡಿದ್ದೀನಿ. ಉಂಡೆ ಉಂಡೆ ಹಾಕಿದರೆ ಅದು ತಿನ್ನೋಕ್ಕೆ ಸರಿ ಹೋಗಲ್ಲ ಅಂತ 4 ಹೋಳು ಕಟ್ ಮಾಡ್ಕೊಂಡಿದ್ದೀನಿ. ನೀರುಳ್ಳಿನೂ ಸ್ವಲ್ಪ ದುಂಡಿಗೆ ಸಿಪ್ಪೆ ತೆಗೆದುಬಿಟ್ಟು ದುಂಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವು ಚೆನ್ನಾಗಿರ್ತವೆ ನೀರುಳ್ಳಿ ಈ ಥರ ಹಾಕಿದರೆ. ಅದು ಕ್ಯಾಪ್ಸಿಕಮ್ ಎಣ್ಗಾಯಿ ಪಲ್ಯದ ಥರ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತವೆ. ಈಗ ಫಸ್ಟು ಒಂದು ಸ್ವಲ್ಪ ಶೇಂಗಾ ಬೀಜ ಹುರ್ಕೊಳ್ಳೋಣ. 1 ಚಮಚದಷ್ಟು. ಈಗ ಶೇಂಗಾ ಬೀಜ ಹುರ್ಕೊಳ್ತಾಯಿದ್ದೀನಿ. ಇದು ಪುಡಿಗೆ ಬೇಕಲ್ವ, ಅದಕ್ಕೋಸ್ಕರ. ಇವು ಕ್ಯಾಪ್ಸಿಕಮ್ ಸ್ವಲ್ಪ ಖಾರ ಇರ್ತವೆ. ಬೆಂಗಳೂರು ಕ್ಯಾಪ್ಸಿಕಮ್ ಆದ್ರೆ ಸಪ್ಪೆ ಇರ್ತವೆ. ನಮ್ಮ ಕಡೆದು ಸ್ವಲ್ಪ ಚಳ್ಳಕೆರೆ ಸೈಡು ಕ್ಯಾಪ್ಸಿಕಮ್ ಸ್ವಲ್ಪ ಖಾರನೇ ಜಾಸ್ತಿ. ಈಗ ಕಡಲೆ ಬೀಜನ ಪೌಡ್ರ್ ಮಾಡ್ಕೊಳ್ಳೋಣ, ಸ್ವಲ್ಪ ಪುಡಿ ಥರ. ಸ್ವಲ್ಪ ಕಡಲೆನೂ ಹಾಕ್ತೀನಿ, 1 ಚಮಚ. ಅದಕ್ಕೆ ಕಡಲೆ ಶೇಂಗಾ ಎರಡೂ ಪುಡಿ ಮಾಡ್ಕೊಳ್ತೀನಿ. 1-2 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಅದಕ್ಕೆ. ಈಗ ಸ್ವಲ್ಪ ಹುಣಸೆಹಣ್ಣು ನೆನೆಯಿಟ್ಟಿದ್ದೀನಿ ಹುಳಿ ಹಿಂಡೋದಕ್ಕೆ. ಈಗ ಒಂದು ಬಾಣಲಿಗೆ ಎಷ್ಟು ಬೇಕೋ ಎಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, ಈ ಪಲ್ಯ ರುಚಿಯಾಗಿ ಸ್ವಲ್ಪ ಖಾರನೂ ಕಡಿಮೆ ಆಗುತ್ತೆ. ಎಣ್ಣೆ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ ಒಗ್ಗರಣೆಗೆ. ಎಣ್ಣೆ ಕಾದಿದೆ. ಈಗ ಕರಿಬೇವು ಹಾಕೋಣ. ಕರಿಬೇವು ಈ ಥರ ಸಣ್ಣಕ್ಕೆ ಮುರಿದಾಕಿದರೆ ಚೆನ್ನಾಗಿಲ್ಲ ಅಂದರೆ ತಟ್ಟೆಗಳ್ದು ಹಂಗೆ ಎತ್ತಿಟ್ಬಿಡ್ತೀವಲ್ಲ, ಅದಕ್ಕೋಸ್ಕರ. ಈಗ ನೀರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ನೀರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಎಣ್ಣೆಯಲ್ಲಿ. ಚಪಾತಿ, ಪಲ್ಯ, ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ಈ ಥರ ಪಲ್ಯ. ಈಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇವು ಚಿಕ್ಕ ಕ್ಯಾಪ್ಸಿಕಮ್ಮು. ಬೆಂಗಳೂರಲ್ಲಿ ಇಷ್ಟು ಸಣ್ಣವು ಸಿಗೋದಿಲ್ಲ, ಮತ್ತು ಅವು ಸಪ್ಪೆ ಇರ್ತವೆ, ಇಷ್ಟು ಖಾರ ಇರೋದಿಲ್ಲ. ಇವು ಚೆನ್ನಾಗಿರ್ತವೆ, ತುಂಬ ಚೆನ್ನಾಗಿರ್ತವೆ. ಫಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನನ್ನ ವಿಡಿಯೋ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡೋಣ. ಈಗ ಹುಣಸೆ ಹುಳಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಹುಣಸೆ ಹುಳಿ, ಉಪ್ಪು, ಬೆಲ್ಲ ಇದರಲ್ಲಿ ಫಸ್ಟು ಇವನ್ನ ಬೇಯಿಸ್ಕೊಂಡ್ರೆ ಖಾರ ಕಡಿಮೆ ಆಗುತ್ತೆ. ಮಕ್ಕಳು ತಿನ್ನೋದಕ್ಕೇನು ಖಾರ ಅನಿಸೋದಿಲ್ಲ. ಅದಕ್ಕೋಸ್ಕರ ಉಪ್ಪು, ಹುಳಿ, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇವನ್ನ ಬೇಯಿಸ್ಕೋಬೇಕು, ಕ್ಯಾಪ್ಸಿಕಮು ಮತ್ತು ನೀರುಳ್ಳಿನ. ಸ್ವಲ್ಪ ಒಂದು 5 ನಿಮಿಷ ಬೇಯ್ತವೆ. ಈಗ ಇದರಲ್ಲಿ ಖಾರ ಕಡಿಮೆ ಆಗುತ್ತೆ, ಇದರಲ್ಲಿ ಬೆಂದರೆ ಮೆಣಸಿನ್ಕಾಯಿ. ಅದು ಖಾರ ಏನು ತೆಗಿಯೋದಕ್ಕೆ ಬರೋದೇ ಇಲ್ವಲ್ಲ, ಅದಕ್ಕೋಸ್ಕರ. ಅದಕ್ಕೆ ಮತ್ತೆ ಏನು ಖಾರನೂ ಹಾಕಬಾರ್ದು, ಅವೇ ಮೆಣಸಿನ್ಕಾಯಿನೇ ತುಂಬ ಖಾರ ಇರ್ತವೆ. ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು ಅದರಲ್ಲಿ. ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿರಿ ಬೆಂದಿದೆ. ಇದರಲ್ಲಿ
ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಬೇಕು. ಹುಳಿ, ಬೆಲ್ಲ, ಉಪ್ಪು ಜಾಸ್ತಿ ಇದ್ದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ, ಪಲ್ಯ ಟೇಸ್ಟು ಇರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಎಲ್ಲ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿದೆ. ಈಗ ಬೆಂದಿದೆ ನೋಡಿರಿ. ಈಗ ಚೆನ್ನಾಗೆ ದೋಸೆ, ರೊಟ್ಟಿ, ಚಪಾತಿ ಎಲ್ಲ ಥರಕ್ಕೂ ಬರುತ್ತೆ ಈ ಪಲ್ಯ. ಈಗ ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ. ಸ್ವಲ್ಪ ಕುರಸಾನಿ ಪುಡಿ, ಇದು ಗೂರೆಳ್ಳು ಪುಡಿ ಅಂತಾರೆ ಕೆಲವು ಕಡೆ, ನಾವು ಕುರಸಾನಿ ಪುಡಿ ಅಂತೀವಿ, ಅದನ್ನು ಹಾಕ್ತಾಯಿದ್ದೀನಿ. ಅದು ತುಂಬ ಟೇಸ್ಟ್ ಇರುತ್ತೆ ಇದಕ್ಕೆ, ಪಲ್ಯಗಳಿಗೆ ಹಾಕಿದರೆ ಕುರಸಾನಿ ಪುಡಿ. ಸ್ವಲ್ಪ ಫ್ರೈ ಆಗಲಿ. ಈಗ ಪೌಡ್ರ್ ಮಾಡಿದ್ನಲ್ಲ, ಶೇಂಗಾ ಬೀಜ, ಕಡಲೆ, ಬೆಳ್ಳುಳ್ಳಿ ಎಲ್ಲನೂ, ಅದು ಪೌಡ್ರ್ ಹಾಕೋಣ. ಈಗ ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ನೀರು ಹಾಕ್ಕೋಬೇಕು, ಕುದಿಬೇಕಲ್ಲ ಪಲ್ಯ, ಅದರಲ್ಲೆಲ್ಲ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದೇ ಜಾರಿಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನೀರು. ಇದು ಚೆನ್ನಾಗಿ ಕುದಿಬೇಕು. ಈಗ ಎಲ್ಲ ಮಸಾಲೆ ಎಲ್ಲ ಕಲಿಬೇಕಲ್ಲ. ಇಲ್ಲಾಂದರೆ ನೀವು ಇದು ಎಲ್ಲನೂ ಖಾರನೂ ಮಸಾಲೆ ಎಲ್ಲ ಮಿಕ್ಸಿ ಮಾಡಿ ರಸದ ಥರ ಮಾಡಿ ಆದರೂ ಹಾಕ್ಬೋದು. ನಾನು ಈ ಥರ ಪುಡಿ ಮಾಡಿ ಹಾಕಿದ್ದೀನಿ. ಅದೊಂಥರ ಟೇಸ್ಟ್ ಇರುತ್ತೆ, ಇದೊಂಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ತೆಳ್ಳಗೆ ಇರಲಿ, ಆಮೇಲೆ ಅದು ಆರಿದ ಮೇಲೆ ಪಲ್ಯ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಇರಬೇಕು. ಕುದಿಬೇಕಾದ್ರೆ ಆರ್ದಂಗಲ್ಲ ಪಲ್ಯ ಗಟ್ಟಿ ಆಗಿಬಿಡುತ್ತೆ. ಈಗ ಕುದೀತಾ ಇದೆ ನೋಡಿರಿ. ಇನ್ನೂ ಗಟ್ಟಿ ಆಯ್ತು ಈಗ ಪಲ್ಯ. ಇನ್ನೂ ಗಟ್ಟಿಯಾದರೆ ಇನ್ನೊಂದು ಲೋಟ ಬೇಕಾದ್ರೆ ನೀರು ಹಾಕ್ಕೊಂಡು ಅದನ್ನ ತೆಳ್ಳಗೆ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್